ಧರ್ಮಸ್ಥಳದಲ್ಲಿ ಶವಗಳ ಉತ್ಖನನ ಕಾರ್ಯ ನೆವರ್ ಎಂಡಿಂಗ್ ಅನ್ನೋ ರೀತಿನಲ್ಲಿ ಆಗ್ತಾ ಇದೆ. ಯಾಕೆ ಅಂತಂದರೆ ದೂರುದಾರ ತೋರಿಸಿರುವ ಎಲ್ಲ ಸ್ಥಳಗಳನ್ನು ಅಗೆಯಬೇಕು ಅಂತಕ್ಕಂಥ ತೀರ್ಮಾನಕ್ಕೆ SIT ಬಂದಿದೆ. ಹಾಗಾಗಿ ನಿನ್ನೆ ಕೂಡ 15ನೇ ಸ್ಥಳ ಹೊಸದಾಗಿ 13ನ ಬಿಟ್ಟು 15ನೇ ಸ್ಥಳಕ್ಕೆ ಹೋಗಿ ಸುಮಾರು 5 ಗಂಟೆ ಧೋ ಅಂತ ಸುರಿಯುವ ಮಳೆಯಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದ್ರು. ಏನು ಸಿಕ್ತು? ಏನೂ ಸಿಗಲಿಲ್ಲ. ವಾಪಸ್ ಬರಿಗೈಯಲ್ಲಿ ಬರಬೇಕಾಯಿತು. ಇವತ್ತು ಮತ್ತೆ ಮುಂದುವರಿಸ್ತೀವಿ, 16, 17, 18ನೇ ಸ್ಪಾಟ್ಗಳನ್ನು ಉತ್ಖನನ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ SIT ಅವರು ಬಂದಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಅದೇ ಕೆಲಸಗಳು ಶುರುವಾಗುತ್ತೆ. ಆಪರೇಷನ್ ತಲೆಬುರುಡೆ ತನಿಖೆ ಚುರುಕಾದರೂ ರಿಸಲ್ಟ್ ಮಾತ್ರ ಏನೂ ಸಿಗ್ತಾ ಇಲ್ಲ. 11ನೇ ದಿನಕ್ಕೆ ಕಾಲಿಟ್ಟಿದೆ ಅಸ್ಥಿ ಪಂಜರ ಶೋಧ ಕಾರ್ಯಾಚರಣೆ. ಇವತ್ತು ಗೋಳಿಯಾರು ಮತ್ತು ಕಲ್ಲೇರಿ ಸುತ್ತಲಿನ ಜಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತಂತೆ. ದೂರುದಾರನ ಮೇಲೆ ವಿಶ್ವಾಸ ಹೋದರೂ ತನಿಖೆ ಮಾಡೋದು ಅನಿವಾರ್ಯ. SIT ಅವರಿಗೆ ಅನ್ನಂಗಿಲ್ಲ ಬಿಡಂಗಿಲ್ಲ ಬಿಸಿ ತುಪ್ಪ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೊಂದು ಸುತ್ತು ಶೋಧ ಮಾಡುವಂತಹ ಸಾಧ್ಯತೆ ಇದೆ. ಬಂಗ್ಲೆಗುಡ್ಡ ನೇತ್ರಾವತಿ ಬಳಿ ಹೆಚ್ಚು ಹೂತಿದ್ದೇನೆ ಅಂತ ದೂರುದಾರ ವಾಪಸ್ ಅದನ್ನೇ ಮಾತಾಡ್ತಾ ಇದ್ದಾನೆ. ಈ ಹಿಂದೆ ಆತ ಹೇಳಿದ ಪ್ರಕಾರ ಇಷ್ಟೊತ್ತಿಗಾಗಲೇ ಒಂದು ಕನಿಷ್ಠ ಅಂದರೆ ಒಂದು 25-30 ಡೆಡ್ ಬಾಡಿ ಶವಗಳಾದರೂ ಸಿಗಬೇಕಾಗಿತ್ತು. ಕನಿಷ್ಠ ಪಕ್ಷ ಒಂದು ಅಸ್ಥಿ ಪಂಜರ ತಲೆಯಿಂದ ಕಾಲು ತನಕ ಸಿಕ್ಕಿರೋದು ಕೂಡ ಯಾವುದೋ ಒಂದಷ್ಟು ಮೂಳೆಗಳು, ಅದಕ್ಕೂ ಈತನ ದೂರಿಗೂ ಸಂಬಂಧ ಇಲ್ಲ. ಬಟ್ ಆದರೂ ಕೂಡ SIT ಅವರು ಆತನನ್ನು ವಿಶ್ವಾಸಕ್ಕೆ ತಗೊಂಡು ಆತ ಹೇಳಿದ ಕಡೆ ಎಲ್ಲ ಡಿಗ್ ಮಾಡ್ತಾ ಇದ್ದಾರೆ. 13ನೇ ಸ್ಪಾಟ್ ಒಂದನ್ನು ಬಿಟ್ಟು ಸ್ಥಳೀಯರಲ್ಲಿ ಈತನ ಬಗ್ಗೆ ವಿಶ್ವಾಸಾರ್ಹತೆ ಹೋಗ್ತಾ ಇದೆ. ಸ್ಥಳೀಯರು ಆರಂಭದಲ್ಲಿ ನ್ಯಾಯ ಸಿಗಬೇಕು ಅಂತಿದ್ದವರು ಈಗ ಈತನ ಬಗ್ಗೆ ದೂರುದಾರನ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಸ್ಥಳೀಯರಿಗೂ SIT ಅವ್ರಿಗೂ ತುಂಬ ವ್ಯತ್ಯಾಸ ಇದೆ. SIT ಅವರು ಹಾಗೆಲ್ಲ ಅನ್ನಕ್ಕಾಗಲ್ಲ. ಹಾಗಾಗಿ ಇವತ್ತು ಮತ್ತೆ ಉತ್ಖನನ ಕಾರ್ಯವನ್ನು ಮುಂದುವರಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌ ಲಾಂಗ್ ಅಂತಕ್ಕಂಥ ಒಂದು ಪ್ರಶ್ನೆ ಮತ್ತು ಲೀಗಲಿ ಕೆಲವು ಪ್ರಶ್ನೆಗಳು ಶುರುವಾಗುತ್ತೆ. ಈಗ ಹಾಗಾದರೆ ಈತ ಎಷ್ಟು ಹೇಳಿದ್ರು ಎಷ್ಟು ತೋರಿಸಿದ್ರು ಅದನ್ನು ಅಗತ್ಯನ ಇರಬೇಕಾ? ಮೆಗಾ ಸೀರಿಯಲ್ ರೀತಿ ಕಾಣಿಸ್ತಾ ಇದೆ. ನಾನು ಹೇಳೋದು ಇಲ್ಲಿ ತನಕ ಆಗಿರುವ ಪ್ರೋಗ್ರೆಸ್ ಅನ್ನ SIT ಅವರು ಯಾಕೆ ಕೋರ್ಟ್ ಗಮನಕ್ಕೆ ತರ್ತಾ ಇಲ್ಲ? ಕೋರ್ಟನ್ನೇ ಕೇಳೋದು ಮುಂದೆ ಏನು ಮಾಡೋದು ಅಂತ. ಅಟ್ಲೀಸ್ಟ್ 10% ನಿಜ ಇದ್ದಿದ್ರು ಕೂಡ ಇವರಿಗೆ ಒಂದು ಲೀಡ್ ತಗೊಳ್ಳೋದಕ್ಕೆ ಅವಕಾಶ ಇರ್ತಾ ಇತ್ತು. ಏನೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಎಲ್ಲಿಯ ತನಕ ಈ ಉತ್ಖನನ? ಈಗ ಅವನು ತೋರಿಸ್ತಾನೆ ಇರ್ತಾನೆ ತೋರಿಸಿದ ಕಡೆಯೆಲ್ಲ ಹಾಕ್ಕೊಂಡು ಇದೇ ಕೆಲಸನ ಮುಂದುವರಿಸ್ತಾರಾ ಅಥವಾ ಆಗಿರುವ ಪ್ರೋಗ್ರೆಸ್ಸನ್ನು ಕೋರ್ಟ್ ಗಮನಕ್ಕೆ ತಂದು ಕೋರ್ಟ್ ಏನಾದರೂ ನಿರ್ಧಾರ ತಗೋಬೋದಾ? ಇದಕ್ಕೆ ಸಂಬಂಧಪಟ್ಟಂತೆ SIT ಅವರು ಏನಾದರೂ ನಿರ್ಧಾರ ಮಾಡಿದಾರಾ ಅಂತ? ಅರವಿಂದ್, ಆತನ ಮುಂದೆ ಇರುವಂತಹ ಆಪ್ಷನ್ಗಳು 30 ನಂಬರ್ ಅನ್ನುವಂಥದ್ದು. 30 ನಂಬರ್ನವರೆಗೂ ಕೂಡ SIT ಮುಂದುವರಿಯುವಂಥ ಸಾಧ್ಯತೆ ಇದೆ. ನಾವು ಆರಂಭದಲ್ಲಿ ಲೆಕ್ಕ ಹಾಕಿದ್ವಿ 13ರವರೆಗೆ ತೋಡ್ತಾರೆ, ಆನಂತರ ಒಂದು ವರದಿಯನ್ನು ಸಿದ್ಧ ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಮತ್ತು ಕೋರ್ಟ್ಗೆ ಸಲ್ಲಿಸ್ತಾರೆ ಅನ್ನುವಂಥದ್ದು. ಆದರೆ ಕಳೆದ 2 ದಿವಸದ ಬೆಳವಣಿಗೆ ನೋಡಿದರೆ ಅದು ಹಾಗಾಗ್ತಾ ಇಲ್ಲ. ಈಗಾಗಲೇ 16ನೇ ಸ್ಪಾಟ್ಗೆ ಹೋಗುವಂಥ ಪ್ಲ್ಯಾನನ್ನು ಮಾಡಿದ್ದಾರೆ. 15ಅನ್ನು ಮುಗಿಸಿದ್ದಾರೆ. ಆ 15ರ ಜೊತೆ ABCD ಅಂತೇಳಿ 4 ಕಡೆ ಆಗದಿದ್ದಾರೆ. ಹಾಗಾಗಿ 5 ಕಡೆ ನಿನ್ನೆನೆ ಉತ್ಖನನ ಮಾಡಿರುವಂಥದ್ದು. ಎಲ್ಲೂ ಕೂಡ ಕಳೆ ಬರಗಳು ಸಿಗ್ತಾ ಇಲ್ಲ. ಆದರೆ ಇವತ್ತು ಮತ್ತೆ 16ನೇ 17ನೇ 18ನೇ ಕಡೆ ಕೂಡ ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಯಾವ ಪರಿಹಾರ ಅನ್ನೋದನ್ನು SIT ತಿಳಿಸಬೇಕು. ಆದರೆ 16 ದಿವಸದಿಂದ ಇನ್ವೆಸ್ಟಿಗೇಷನ್ ಆಗಲಿ ಆಗ್ತಾ ಇರುವಂತಹ ಇಲ್ಲಿ ಶೋಧ ಕಾರ್ಯ ಆಗಲಿ ಒಂದೇ ಒಂದು ಲೈನ್ ಪ್ರೆಸ್ ನೋಟನ್ನು ಕೂಡ ಈವರೆಗೆ ಬಿಡುಗಡೆ ಮಾಡಿಲ್ಲ. ಮಾಧ್ಯಮಗಳು SITಯ ಚೀಫ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ 3 ಬಾರಿ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಹೇಳಿಕೆಗಳನ್ನು ಅವರು ಅಧಿಕೃತವಾಗಿ ಕೊಟ್ಟಿಲ್ಲ. ಹಾಗಾಗಿ SITಯ ನಡೆ ಬಹಳ ನಿಗೂಢ ಆಗಿದೆ. ಅವರಿಗೆ ಇರುವಂತಹ ಸವಾಲು ಆತ ಎಲ್ಲೆಲ್ಲ ತೋರಿಸ್ತಾನೆ ಅಲ್ಲೆಲ್ಲ ಡಿಗ್ಗಿಂಗ್ ಮಾಡೋದೇ ಆಗಿದೆ ಅನ್ನುವಂಥದ್ದಾಗಿದೆ ಸದ್ಯದ ಪರಿಸ್ಥಿತಿಗೆ. ಆದರೆ ಮಧ್ಯಂತರ ವರದಿಯನ್ನು 1-2 ದಿವಸಗಳಲ್ಲಿ ಸಿದ್ಧ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತದಾ, ಗೃಹ ಇಲಾಖೆ ಈ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಚರ್ಚೆ ಮಾಡ್ತದಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಇವತ್ತು ಮತ್ತೆ SIT ಕಚೇರಿಗೆ ದೂರುದಾರನನ್ನು ಕರೆಸ್ತಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿಂದ ಹೊರಟಿದ್ರು. ಇವತ್ತು ಬೆಳಗ್ಗೆ ಕಾರ್ಯಾಚರಣೆಗೆ ಹೊರಡ್ತಾರಾ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಸೆಕೆಂಡ್ ಸ್ಯಾಟರ್ಡೆ, ಹಾಗಾಗಿ ಅಧಿಕಾರಿಗಳಿಗೆ ಒಂದು ಹೆಕ್ಟಿಕ್ ಕೆಲಸ. ಸೆಕೆಂಡ್ ಸ್ಯಾಟರ್ಡೆ ರಜೆ ಕೊಡ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ನಿನ್ನೆ ಅಧಿಕಾರಿ ವಲಯದಲ್ಲಿ ನಡೀತಾ ಇತ್ತು.
ಆದರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ನೇತ್ರಾವತಿ, ನಿನ್ನೆ ನಡೆದಂತಹ ಬೋಳಿಯಾರು, ಧರ್ಮಸ್ಥಳ ಮತ್ತು ಉಜಿರೆ ಬೆಳ್ತಂಗಡಿ ಈ ಭಾಗದಲ್ಲಿ ಹಾಗೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಸೆಕೆಂಡ್ ಸ್ಯಾಟರ್ಡೆ ಕೂಡ ಕೆಲಸ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿಗಳು ಓಡಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಪ್ರಶ್ನೆ ಇರೋದು ಇದಕ್ಕೆ ಕೊನೆ ಯಾವಾಗ ಅಂತ. ಒಂದು ಲಾಜಿಕಲ್ ಎಂಡಿಗೆ ನಿಜವಾಗ್ಲೂ ಬರ್ತಾರಾ ಅನ್ನೋದು ಈ ಆಪರೇಷನ್ ಸ್ಟಾರ್ಟ್ ಆದಾಗಲೇ ನಮಗೊಂದು ಪ್ರಶ್ನೆ ಇತ್ತು. ಈಗ ಅನುಮಾನ ಜಾಸ್ತಿ ಆಗ್ತದೆ. ಮತ್ತೆ ಹೋರಾಟದ ಪರವಾಗಿ ಗುರುತಿಸ್ಕೊಂಡವರೆಲ್ಲ ಈತನ ಬಗ್ಗೆ ಅನುಮಾನಗಳು ಶುರುವಾಗಿದೆ. ಮುಂಚೆ ರೇಷಿಯೋ ಹೆಂಗಿತ್ತು ಅಂದರೆ 90:10. 90% ಜನ ಇರ್ಬೋದೇನೋ ಅನ್ಸುತ್ತೇನೋ ಅಂತೆಲ್ಲ ಅಂತ ಇದ್ರು. 10% ಜನ ಮಾತ್ರ ಇಲ್ಲ ಅಂತಿದ್ರು. ಈಗ ಅದು 70:10 ಆಗಿದೆ. 70 ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಈತ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ ಜನ.